ಆ ಜಿಲ್ಲೆಯಲ್ಲಿ ಅಕ್ರಮ ದಂಧೆಗಳ ಕಾರುಬಾರು ಜೋರಾಗಿದೆ. ಲೂಟಿಕೋರರಿಗೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಕಣ್ಮುಚ್ಚಿದ್ದಾರೆ. ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಜನರು ನಿತ್ಯ ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳ ಭಯ ಇಲ್ಲದೆ ಹಗಲು ರಾತ್ರಿ ಏನದೆ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ. ಈಗ TV9 ತಂಡ ಈ ಒಂದು ಸ್ಥಳಕ್ಕೆ ಬಂದ ತಕ್ಷಣವೇ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರು ಕಾಲು ಕಿತ್ತುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಕಲ್ಲು ಗಣಿಗಾರಿಕೆಯಲ್ಲಿ ಬ್ಯುಸಿಯಾಗಿರೋ ಕಾರ್ಮಿಕರು, ಲಾರಿ ಟ್ರ್ಯಾಕ್ಟರ್ಗೆ ಲೋಡ್ ಮಾಡ್ತಿರೋ ಆಳುಗಳು, TV9 ಕ್ಯಾಮೆರಾ ಕಂಡು ಸ್ಥಳದಿಂದ ಕಾಲ್ಕಿತ್ತ ಅಕ್ರಮ ದಂಧೆಕೋರರು. ಇಷ್ಟೆಲ್ಲ ನಡೆದಿದ್ದು ಯಾದಗಿರಿ ಜಿಲ್ಲೆಯ ಶಿರವಾಳ ಗ್ರಾಮದಲ್ಲಿ. ಯಾದಗಿರಿಯಲ್ಲಿ ರಾಜಾರೋಷವಾಗಿ ನಡೆಯುತ್ತಿರೋ ಅಕ್ರಮ ಕಲ್ಲು ಗಣಿಗಾರಿಕೆ. ಜೇಬು ತುಂಬಿಸಿಕೊಳ್ತಿರೋ ಧಣಿಗಳು, ಕಣ್ಮುಚ್ಚಿ ಕುಳಿತಿರೋ ಅಧಿಕಾರಿಗಳು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಶಿರವಾಳ್ ಅಕ್ರಮ ದಂಧೆಗಳ ಹಬ್ಬಾಗಿದೆ. ಗ್ರಾಮದಲ್ಲೇ 20ಕ್ಕೂ ಹೆಚ್ಚು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಅಧಿಕಾರಿಗಳ ಭಯವಿಲ್ಲದೆ ರಾಜಾರೋಷವಾಗಿ ಕಲ್ಲುಗಳನ್ನ ಒಡೆದು ಬೇರೆ ಬೇರೆ ಜಿಲ್ಲೆಗೆ ಸರಬರಾಜು ಮಾಡಿ ದಂಧೆಕೋರರು ಕೋಟ್ಯಾಂತರ ರೂಪಾಯಿಯನ್ನ ಜೇಬಿಗೆ ತುಂಬಿಸಿಕೊಳ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಾದಂಥ ಎಗ್ಗಿಲ್ಲದೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಿದೆ. ಅಧಿಕಾರಿಗಳ ಭಯ ಇಲ್ಲದೆ ಹಗಲು ರಾತ್ರಿ ಏನದೆ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ. ಯಾವುದೇ ರೀತಿಯಾದಂಥ ಪರವಾನಗಿಯನ್ನು ಪಡೆದಿಲ್ಲ. ಭೂಮಿಯಿಂದ 4-5 ಅಡಿ ಮಾತ್ರ ಆಗಿದ್ರೆ ಸಾಕಷ್ಟು ಕಲ್ಲುಗಳು ಸಿಗ್ತವೆ. ಈ ಒಂದು ಶಿರವಾಳ ಗ್ರಾಮದಲ್ಲಿ 20ಕ್ಕೂ ಅಧಿಕ ಕಡೆ ಈ ರೀತಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ. ಶಿರವಾಳ್ನಲ್ಲಿ 3-4 ಅಡಿಯಷ್ಟು ಭೂಮಿಯಾಗಿದ್ರೆ ಕಲ್ಲುಗಳು ಸಿಗ್ತಿದೆ. ಹೀಗಾಗಿ ಕೃಷಿ ಭೂಮಿಯಲ್ಲೇ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ. ಗಣಿಗಾರಿಕೆ ಮಾಡಬೇಕಂದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅನುಮತಿ ಕಡ್ಡಾಯ. ಆದರೆ ಲೂಟಿಕೋರರು ಯಾವ ಪರ್ಮಿಷನ್ ಕೂಡ ಪಡೆದಿಲ್ಲ. ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಕಂದಾಯ ವಂಚಿಸಿದ್ದಾರೆ. ಈ ಬಗ್ಗೆ ಶಹಾಪುರ ತಹಶೀಲ್ದಾರನ್ನ ಕೇಳಿದ್ರೆ ನಿಯಮದ ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತಾರೆ. ಗಮನಕ್ಕೆ ಬಂದ ತಕ್ಷಣ ನಾನು ಮೈನ್ಸ್ ಅವ್ರಿಗೆ ಮಾತಾಡಿ ಮೈನ್ಸ್ ಅವ್ರಿಗೆ ಲೆಟರ್ ಮಾಡಿದ್ದೀವಿ. ಮೈನ್ಸ್ ಅವ್ರು ಇಮಿಡಿಯೇಟ್ ಬಂದು ವಿಸಿಟ್ ಮಾಡಿ ಅಲ್ಲಿ ಏನೇನಾಗಿದೆ ಆ್ಯಸ್ ಪರ್ ಮೈನ್ಸ್ ಆ್ಯಕ್ಟ್ ಪ್ರಕಾರ ಅದು ಪರ್ಮಿಷನ್ ತೊಗೊಂಡಿದಾರೋ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದೇನಾದರೂ ಅವ್ರು ಪರ್ಮಿಷನ್ ತೊಗೊಳ್ಳದೆ ಮಾಡಿದ್ರಂತಂದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಇನ್ನಾದರೂ ಕಂದಾಯ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಅಮೀನ್ ಹೊಸೂರು, TV9 ಯಾದಗಿರಿ.